ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಕೋಕೋನಟ್ ಲಡ್ಡು. ಕೋಕೋನಟ್ ಲಡ್ಡುವನ್ನು ಹಲವಾರು ಜನ ಹಲವಾರು ವಿಧದಲ್ಲಿ ಮಾಡ್ತಾರೆ. ತುಂಬ ಕಮ್ಮಿ ಸಮಯದಲ್ಲಿ ಮಾಡುವಂಥ ಒಂದು ಸಿಹಿಯ ರೆಸಿಪಿ ಇದು. ನಾನು ಇದನ್ನು ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿ 2 ದಿನ ಇಟ್ಟರು ಹಾರ್ಡ್ ಆಗದೆ ಇರುವಾಗೆ ಮಾಡಿದ್ದೀನಿ. ಹಾಗಾದರೆ ಬನ್ನಿ ರೆಸಿಪಿ ನೋಡೋಣ. ಇಲ್ಲಿ ನಾನು 1.5 ಕಪ್ನಷ್ಟು ಹಸಿ ತೆಂಗಿನಕಾಯಿಯನ್ನು ತುರ್ಕೊಂಡಿಟ್ಟಿದ್ದೀನಿ. ತೆಂಗಿನಕಾಯಿ ತುರಿಬೇಕಾದ್ರೆ ಇದರ ಬ್ರೌನ್ ಪಾರ್ಟ್ ಬರಬಾರ್ದು, ಖಾಲಿ ಬಿಳಿ ಭಾಗ ಮಾತ್ರ ನಾವು ತಗೊಳ್ಬೇಕು. ತೆಂಗಿನಕಾಯಿಯನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಯ ಪಲ್ಸ್ ಬಟನನ್ನು ಒಂದು 5ರಿಂದ 10 ಸೆಕೆಂಡ್ ಒಂದು ಸಲಕ್ಕೆ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾನು ಪಲ್ಸ್ ಬಟನನ್ನು 5 ಸಲ ಪ್ರೆಸ್ ಮಾಡಿದ್ದೀನಿ. ಈ ಥರ ಜರ್ಜರಿ ಆಗಿರಬೇಕು. ಈ ಕಡೆ ಒಂದು ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಕೋರ್ಸ್ಲಿ ಗ್ರೌಂಡ್ ಮಾಡಿರುವಂಥ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ರೆಸಿಪಿಯನ್ನು ಲಡ್ಡುವನ್ನಾಗೆ ಮಾಡ್ಕೊಳ್ಬೇಕಂತೇನಿಲ್ಲ. ಒಂದು ಟ್ರೇಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಬರ್ಫಿ ಆಕಾರಕ್ಕೆ ಕೂಡ ಕಟ್ ಮಾಡ್ಕೊಳ್ಬಹುದು. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಬೇಕಾದರೆ ತುಪ್ಪದ ಪ್ರಮಾಣವನ್ನು ಹೆಚ್ಚು ಕೂಡ ಮಾಡ್ಕೊಳ್ಬಹುದು. ಹಾಗೆಯೇ 3 ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಫ್ರೆಶ್ ಕ್ರೀಮನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹೋಮ್ ಮೇಡ್ ಫ್ರೆಶ್ ಕ್ರೀಮ್ನ ಕ್ವಾಂಟಿಟಿಯನ್ನು ಕೂಡ ಜಾಸ್ತಿ ಮಾಡ್ಬೋದು. ನಾವಿಲ್ಲಿ ಹಾಲಿನ ಉತ್ಪನ್ನವನ್ನು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ಇಲ್ಲಿ ಜಾಸ್ತಿ ಬರುತ್ತೆ. ಇವಾಗ ಇದನ್ನೆಲ್ಲವನ್ನು ನಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ಫ್ಲೇಮ್ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕು. ಇದನ್ನು ನಾವು 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಕೈ ಆಡಿಸ್ತಾ ಇರಬೇಕು. ಇಲ್ಲಿ ಫ್ರೆಶ್ ಕ್ರೀಮು ನಾನು ಹಾಲು ಕುದಿಸಬೇಕಾದ್ರೆ ಮೇಲೆ ಬರುವಂಥ ಕೆನೆಯನ್ನು ಫ್ರೀಸರಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಸಮಯ ಹೊರಗಿಟ್ಕೊಂಡು ನಂತರ ಅದನ್ನು ಹಾಕ್ಕೊಂಡಿದ್ದೀನಿ. ಇದಿವಾಗ 3ರಿಂದ 4 ನಿಮಿಷ ಆಗಿದೆ. ಇದಕ್ಕೆ ನಾನೊಂದು 2/3 ಕಪ್ ಅಂದರೆ ಹತ್ರ ಒಂದು 3/4 ಕಪ್ನಷ್ಟು ನಾನು ಇಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲೇ 5 ನಿಮಿಷ ಕೈ ಆಡಿಸ್ತಾ ಇರಬೇಕು. ಈಗ ಹಾಕಿರುವಂಥ ಸಕ್ಕರೆ ನೀರಾಗುತ್ತೆ, ಅದಾದಮೇಲೆ ಮತ್ತೆ ಅದು ಗಟ್ಟಿಯಾಗುತ್ತೆ. ಆ ಸ್ಟೇಜಿನವರೆಗೆ ನಾವು ಅದನ್ನು ತೆಂಗಿನಕಾಯಿಯನ್ನು ಕೈ ಆಡಿಸ್ತಾನೆ ಇರಬೇಕು. ಇವಾಗ ಸಕ್ಕರೆ ಕರಗಿದೆ. ಇದನ್ನು ಪೂರ್ತಿ ಗಟ್ಟಿಯಾಗುವವರೆಗೆ ಕೈ ಆಡಿಸುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಾಯಿಶ್ಚರ್ ಇರಲಿ. ಪೂರ್ತಿ ಗಟ್ಟಿಯಾದರೆ ಲಡ್ಡು ಹಾರ್ಡಾಗಿ ಬಂದ್ಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ತುಂಬ ಹಾರ್ಡಾಗಿಲ್ಲ, ಇನ್ನೂ ಸಾಫ್ಟಾಗೇ ಇದೆ. ಇದಕ್ಕೆ ನಾನೊಂದು 75 ಗ್ರಾಮ್ನಷ್ಟು ಪ್ಲೇನ್ ಕೋವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದ್ಸಲ ಕೈಯಲ್ಲಿ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಈ ಸಕ್ಕರೆ ಮತ್ತು ಕೊಬ್ಬರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಕೂಡ ಲೋ ಫ್ಲೇಮಲ್ಲೇ ನಾವು ಕೈ ಆಡಿಸ್ತಾ ಇರಬೇಕು. ಎಲ್ಲಿವರೆಗೆ ಅಂದರೆ ಇದು ಸ್ವಲ್ಪ ಕರಗಿ ಮತ್ತೆ ಗಟ್ಟಿಯಾಗುತ್ತೆ ಅಲ್ಲಿವರೆಗೆ. ಇಲ್ಲಿ ಕೋವಾದ ಬದಲಿಗೆ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಉಪಯೋಗಿಸ್ಬೋದು. ಇಲ್ಲಿದ್ದರೆ ಹಾಲಿನ ಪುಡಿಯನ್ನು ಕೂಡ ಉಪಯೋಗಿಸ್ಬೋದು. ಹಾಲಿನ ಪುಡಿ ಉಪಯೋಗಿಸೋದಾದರೆ ಅರ್ಧ ಕಪ್ ಹಾಲಿನ ಪುಡಿಯನ್ನು ಉಪಯೋಗಿಸಿದರೆ ಸಾಕಾಗುತ್ತೆ. ಬೇಕಾದರೆ 2 ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ ಇದು ಗಟ್ಟಿಯಾಗಿದೆ. 5 ನಿಮಿಷ ನಾವು ಕೈ ಆಡಿಸ್ತಾ ಇದ್ವಿ. ಇದು ಇವಾಗ ಗಟ್ಟಿಯಾಗಿದೆ. ಎಲ್ಲವನ್ನು ಒಂದು ಪಾತ್ರೆಯ ಒಂದು ಸೈಡಿಗೆ ನಾವು ಸೇರಿಸಿದರೆ ಒಂದು ಲಂಪ್ಸ್ ಆಗಿ ಬರಬೇಕು. ಅಲ್ಲಿವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಇದು ರೆಡಿ ಆಗಿದೆ. ಇದಕ್ಕಿಂತ ಜಾಸ್ತಿ ನಾವು ಕೈ ಆಡಿಸ್ತಾ ಇದ್ದರೆ ಈ ಬರ್ಫಿಯ ಕಲರ್ ಚೇಂಜ್ ಆಗುತ್ತೆ. ಸೊ ಬರ್ಫಿ ಕಲರ್ ಚೇಂಜ್ ಆಗೋದಕ್ಕೆ ಮುಂಚೆ ಗ್ಯಾಸನ್ನು ಆಫ್ ಮಾಡಿಬಿಡಿ. 10 ನಿಮಿಷ ಆದಮೇಲೆ ಇದು ಇನ್ನೂ ಗಟ್ಟಿಯಾಗಿದೆ. ನೋಡ್ಬೋದು ನೀವು. ಆರಾಮ್ಸೆ ನಾವು ಲಡ್ಡು ಕಟ್ಬೋದು. ಹಾಗೆ ಕೂಡ ಇದರಲ್ಲಿ ಮಾಯಿಶ್ಚರ್ ಕೂಡ ಇದೆ. ಈಗ ಲಡ್ಡು ಪ್ರಿಪ್ರೇಷನನ್ನು ಮಾಡೋಣ. ಇದು ನಾವು ಮಾಡಿಟ್ಕೊಂಡಿರುವಂಥ ಕೋಕೋನಟ್ ಮಿಕ್ಸ್ಚರ್. ಹಾಗೆಯೇ ನಾನು ಒಂದು ಅರ್ಧ ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ನಾನು ಕೋಕೋನಟ್ ಮಿಕ್ಸ್ಚರನ್ನು ತೊಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಎಲ್ಲ ಲಡ್ಡುಗಳು ಒಂದೇ ಸೈಜಲ್ಲಿ ಒಂದೇ ಶೇಪಲ್ಲಿ ಬರುತ್ತೆ. ಇವಾಗ ನಾವು ಒಂದು ಲಡ್ಡುವನ್ನು ಮಾಡಿ ಅದನ್ನು 2 ಕೈಗಳ ನಡುವೆ ನಾವು ಲಡ್ಡು ಆಕಾರವನ್ನು ತೊಗೊಂಡು ಬಂದು ಆಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನಲ್ಲಿ ನಾನು ಅದನ್ನು ಮುಳುಗಿಸಿ ತೆಗೆದಿದ್ದೀನಿ. ಇದೇ ಥರ ನಾನು ಎಲ್ಲ ಲಡ್ಡುಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಲಡ್ಡು ರೆಡಿಯಾಗಿದೆ. ಸೂಪರ್ ಸಾಫ್ಟ್ ಆಗಿರುವಂತಹ ಲಡ್ಡುಗಳು 2 ದಿನ ಹೊರಗಡೆ ಇಟ್ಟರು ನಿಮಗೆ ಇದು ಹಾರ್ಡ್ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಾನು ಪೂರ್ಣಿಮಾ ಶೆಟ್ಟಿ, ಗುಡ್ ಫುಡ್. ಧನ್ಯವಾದಗಳು.